ಸಂಸತ್ತಿನ ಚಳಿಗಾಲದ ಅಧಿವೇಶನವನ್ನ ಕೇವಲ 15 ದಿನಗಳಿಗೆ ಸೀಮಿತಗೊಳಿಸಿರೋದು ಯಾಕೆ? ಎಸ್ಐಆರ್ ಕುರಿತು ಚರ್ಚೆಗೆ ಒತ್ತಾಯ ಮಾಡೋದನ್ನ ನಾಟಕ ಅಂತ ಯಾಕೆ ಕರೆಯಲಾಗ್ತಾ ಇದೆ? ಸರ್ಕಾರವನ್ನ ಪ್ರಶ್ನೆ ಮಾಡೋದು ಅಪರಾಧನ? ವಿರೋಧ ಪಕ್ಷಗಳಿಗೆ ಯಾವುದೇ ಜಾಗ ಇಲ್ಲದ ಸಂಸತ್ತನ್ನ ನಾವಿವತ್ತು ನೋಡ್ಬೇಕಾಗಿ ಬಂದಿದೆಯಾ? ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡೋದು ಇಲ್ಲವಾಗಿ ಅಧಿಕಾರದಲ್ಲಿರೋರನ್ನ ರಕ್ಷಣೆ ಮಾಡೋದಕ್ಕೆ ಮಾತ್ರನೇ ಉದ್ದೇಶಿಸಿರುವಂತಹ ಸಂಸತ್ತನ್ನ ನಾವು ನೋಡ್ತಾ ಇದ್ದೀವ. ದೆಹಲಿಯ ಗಾಳಿ ವಿಷಕಾರಿಯಾಗಿರುವಾಗ ಹವಾಮಾನವನ್ನ ಆನಂದಿಸಬೇಕು ಅಂತ ಹೇಳೋ ಮಟ್ಟಿಗೆ ಪ್ರಧಾನಿಗೆ ಇದು ತಮಾಷೆ ವಿಷಯ ಆಗಿದೆಯಾ? ನಿನ್ನೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುರುವಾಗಿರುವಾಗ ಕಂಡು ಬರ್ತಾ ಇರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ಸಂಸತ್ತಿನ ಚಳಿಗಾಲದ ಅಧಿವೇಶನ ಸೋಮವಾರ ಶುರುವಾಗಿದೆ. ಈ ಅಧಿವೇಶನ ಬರೀ 15 ದಿನಗಳಿಗೆ ಮಾತ್ರನೇ ಸೀಮಿತ ಆಗಿದೆ. ಮೊದಲ ದಿನದಿಂದಾನೇ ಗದ್ದಲ ಕೂಡ ಶುರುವಾಗಿದೆ. ಮೋದಿ ಸರ್ಕಾರದ ಅವಧಿಯಲ್ಲಿ ಸಂಸತ್ತಿನ 35 ಅಧಿವೇಶನಗಳು ನಡೆದಿವೆ. 2023ರ ಚಳಿಗಾಲದ ಅಧಿವೇಶನ ಸೇರಿದ ಹಾಗೆ 3 ಇನ್ನೂ ಕಡಿಮೆ ಅವಧಿಯದ್ದಾಗಿವೆ. ವಿರೋಧ ಪಕ್ಷ ಸಂಸತ್ತಿನ ಕಲಾಪಕ್ಕೆ ಅವಕಾಶ ಮಾಡಿಕೊಡದಿದ್ರೆ ಅದನ್ನ ದೀರ್ಘ ಸಮಯ ನಡೆಸೋದ್ರ ಅರ್ಥ ಏನು ಅನ್ನುವಂಥ ವಾದವನ್ನ ಮಾಡಲಾಗ್ತಾ ಇದೆ. ಜನರು ಯೋಚನೆ ಮಾಡೋದನ್ನ ನಿಲ್ಲಿಸಿದಂತಹ ಸಮಾಜದಲ್ಲಿ ಮಾತ್ರನೇ ಇಂತಹ ವಾದಗಳು ಸಾಧ್ಯ. ವಿರೋಧ ಪಕ್ಷ ಅಲ್ಲದೆ ಸಂಸತ್ತಿನಲ್ಲಿ ಇನ್ಯಾರು ಮಾತಾಡಬೇಕು, ಯಾರು ಪ್ರಶ್ನೆ ಮಾಡಬೇಕು? ಸಂಸತ್ತಿನ ಅಧಿವೇಶನ 2 ದಿನಗಳ ಕಾಲ ನಡೆದ್ರೂ ಇನ್ನೂ ಗದ್ದಲ ಇರಬಹುದು, ಅಧಿವೇಶನ ಚರ್ಚೆ ಇಲ್ಲದೇನೆ ಕೊನೆಗೊಳ್ಳಲೂಬಹುದು. ಹಾಗಂತ ನಾವು ಈ ಗದ್ದಲದ ನೆಪದಲ್ಲಿ ಸಂಸತ್ತನ್ನ ಕರಿಬಾರ್ದು ಅಥವಾ 1 ಗಂಟೆ ಸಭೆ ಸೇರಬೇಕು ಅಂತ ಅಲ್ವಲ್ಲ. ಗದ್ದಲ ಯಾಕೆ ನಡೀತಾ ಇದೆ ಅಂತ ನಾವು ಕೇಳಬೇಕು. ಪ್ರತಿಪಕ್ಷಗಳು ಒತ್ತಾಯ ಮಾಡುವಂತಹ ವಿಷಯಗಳ ಕುರಿತು ಚರ್ಚೆಗಳನ್ನು ನಡೆಸೋದಕ್ಕೆ ಸರ್ಕಾರ ಯಾಕೆ ಒಪ್ಪೋದಿಲ್ಲ? ವಿರೋಧ ಪಕ್ಷ ಎತ್ತುವಂತಹ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಸರ್ಕಾರ ಸಿದ್ಧ ಅಂತ ಹೇಳ್ಕೊಳ್ಳುತ್ತೆ. ಆದ್ರೆ ಚರ್ಚೆಗಳನ್ನ ನಡೆಸೋದಕ್ಕೆ ವಿಫಲವಾಗಿದೆ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಸರ್ಕಾರ ಚರ್ಚೆಗಳನ್ನ ನಡೆಸ್ತಾ ಇಲ್ಲ, ಅದಕ್ಕೆ ಬದಲಾಗಿ ವಿರೋಧ ಪಕ್ಷಗಳು ನಾಟಕ ಮಾಡ್ತಾ ಇವೆ ಅಂತ ಆರೋಪ ಮಾಡ್ತಾ ಇದೆ. ಪ್ರಧಾನಿ ಮೋದಿ ಅವರು ಚುನಾವಣೆಯಲ್ಲಿ ಸೋತ ಬಗ್ಗೆ ವಿರೋಧ ಪಕ್ಷಗಳನ್ನ ಕೆಣಕ್ತಾ ಇದ್ದಾರೆ. ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರು, ನೀವು ಈಗಾಗಲೇ ಚುನಾವಣೆಯಲ್ಲಿ ಗೆದ್ದಿರುವಾಗ ಚರ್ಚೆಗಳಿಂದ ಯಾಕೆ ಓಡ್ ಹೋಗ್ತಾ ಇದ್ದೀರಿ? 40 BLOಗಳು ಸಾವನ್ನಪ್ಪಿದ್ದಾರೆ, ಮತ್ತೆ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಚರ್ಚೆಗೆ ಒತ್ತಾಯ ಮಾಡ್ತಾ ಇದ್ರೆ ಇದು ಹೇಗೆ ನಾಟಕ ಅಂತ ಅವ್ರು ಕೇಳಿದ್ದಾರೆ. ಚುನಾವಣಾ ಆಯೋಗ ಮತ್ತೆ ಎಸ್ಐಆರ್ ಕುರಿತು ಚರ್ಚೆಗೆ ಒತ್ತಾಯ ಮಾಡೋದು ನಾಟಕನಾ? ವಿರೋಧ ಪಕ್ಷಗಳು ಚರ್ಚೆಗೆ ಒತ್ತಾಯ ಮಾಡಬಾರ್ದಾ? ವಿರೋಧ ಪಕ್ಷಗಳಿಗೆ ಉಪದೇಶವನ್ನ ನೀಡಲಾಗ್ತಾ ಇದೆಯೇ ಹೊರತು ಅವು ಎತ್ತುತ್ತಾ ಇರುವಂತಹ ಎಸ್ಐಆರ್ ವಿಷಯವನ್ನ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಈ ವರ್ಷದ ಬಜೆಟ್ ಮತ್ತೆ ಮುಂಗಾರು ಅಧಿವೇಶನಗಳಲ್ಲಿ ಎಲ್ಲಾ ಪ್ರಮುಖ ವಿರೋಧ ಪಕ್ಷಗಳು ದೇಶದ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಕುರಿತು ಚರ್ಚೆಗೆ ಒತ್ತಾಯ ಮಾಡಿವೆ. ಟಿಎಂಸಿ ಸಂಸದ ಡೆರೆಕ್ ಒಬ್ರೇನ್ ಪ್ರಕಾರ ವಿವಿಧ ನಿಯಮಗಳ ಅಡಿಯಲ್ಲಿ 100ಕ್ಕೂ ಹೆಚ್ಚು ಪ್ರಸ್ತಾವನೆಗಳನ್ನ ಮಂಡಿಸಲಾಯಿತು. ಆದ್ರೆ ಸರ್ಕಾರ ಅದನ್ನು ಒಪ್ಕೊಳ್ಳೋದಿಕ್ಕೆ ನಿರಾಕರಿಸಿತು. 100ಕ್ಕೂ ಹೆಚ್ಚು ಪ್ರಸ್ತಾವನೆಗಳನ್ನ ತಿರಸ್ಕರಿಸಲಾಯಿತು. ಚುನಾವಣಾ ಆಯೋಗ ಸಂಸತ್ತಿಗೆ ಸಂಪೂರ್ಣವಾಗಿ ಹೊಣೆಗಾರನಾಗಿದೆ ಅಂತ ಡೆರೆಕ್ ಒಬ್ರೇನ್ ಅವರು ವಾದ ಮಾಡ್ತಾರೆ. I have the readings, sir, from 2009 to 16. 110 discussions were allowed for discussion here. Accepted and then discussed. 110. Sir, in the last 8 years, from 110 in Rajya Sabha, it's down to 36 discussions, sir. This is a disturbing number. And I can give you more parameters like scrutiny of bills at one time was 8 bills would get scrutinized by a select committee or a standing committee. Now if you look at the reading, it is not 8 or 6 or 5, it's 1.3. One bill gets scrutinized out of 10 bills, sir. So I urge you, sir, sir, and all these statistics I can lay on the table, sir. ಚುನಾವಣಾ ಆಯೋಗದ ಬಗ್ಗೆ ಈ ಸಂಸತ್ತಿನಲ್ಲಿ 6 ಬಾರಿ ಪ್ರಸ್ತಾಪ ಮಾಡಿದ್ರು ಕೂಡ ಮತ್ತಿದು ಸಂಸದೀಯ ದಾಖಲೆಗಳಲ್ಲಿ ಇದ್ರೂ ಕೂಡ ಇದ್ರ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ. ಆದ್ರೆ ಈ ವರ್ಷ ಚುನಾವಣಾ ಆಯೋಗದ ಬಗ್ಗೆ ಚರ್ಚೆ ಮಾಡಲಾಗಿಲ್ಲ. ಸಂಸದೀಯ ನಿಯಮಗಳು ಸಾಂವಿಧಾನಿಕ ಸಂಸ್ಥೆಗಳ ಕುರಿತು ಚರ್ಚೆಗೆ ಅವಕಾಶವನ್ನ ನೀಡೋದಿಲ್ಲ ಅಂತ ಹೇಳಲಾಗಿದೆ. ನಿಯಮ 169ರ ಅಡಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳನ್ನ ಚರ್ಚೆ ಮಾಡಬಹುದು, ಮತ್ತೆ ಇದು ಚುನಾವಣಾ ಆಯೋಗ ಸೇರಿದ ಹಾಗೆ ಯಾವುದೇ ಸಾಂವಿಧಾನಿಕ ಸಂಸ್ಥೆ ಕುರಿತು ಚರ್ಚೆಯನ್ನ ನಿಷೇಧ ಮಾಡೋದಿಲ್ಲ ಅಂತ ಹೇಳಲಾಗುತ್ತೆ. ಹೀಗಿರುವಾಗ ಮತಗಳ್ಳತನದ ವಿಷಯವನ್ನ ಸಂಸತ್ತಿನಲ್ಲಿ ಚರ್ಚೆ ಮಾಡೋದಿಕ್ಕಾಗೋದಿಲ್ವಾ? ಸರ್ಕಾರ ಈ ವಿಷಯದ ಬಗ್ಗೆ ಯಾವತ್ತಿಗೂ ಮಾತಾಡೋದಿಲ್ವಾ? ಹಾಗಾದ್ರೆ
ವಿಶ್ಲೇಷಕರು ಇಲ್ಲಿ ಉಲ್ಲೇಖ ಮಾಡೋ ಪ್ರಕಾರ 2025ರ ಬಜೆಟ್ ಅಧಿವೇಶನದಲ್ಲಿ ಚುಕ್ಕಿ ಗುರುತಿನ ಪ್ರಶ್ನೆಗಳಲ್ಲಿ ಕೇವಲ 28% ಪ್ರಶ್ನೆಗಳಿಗೆ ಮಾತ್ರನೇ ಮೌಖಿಕವಾಗಿ ಉತ್ತರಿಸಲಾಗಿದೆ. ಮುಂಗಾರು ಅಧಿವೇಶನದಲ್ಲಿ 10%ಗಿಂತ ಕಡಿಮೆ ಪ್ರಶ್ನೆಗಳಿಗೆ ಮೌಖಿಕವಾಗಿ ಉತ್ತರಿಸಲಾಗಿದೆ. ಚುಕ್ಕಿ ಗುರುತಿನ ಪ್ರಶ್ನೆಗಳಿಗೆ ಯಾಕೆ ಕಡಿಮೆ ಬಾರಿ ಮೌಖಿಕವಾಗಿ ಉತ್ತರಿಸಲಾಗ್ತಾ ಇದೆ? ಯಾಕಂದ್ರೆ ಅಂಥ ಪ್ರಶ್ನೆಗಳಿಗೆ ಸಚಿವರು ಸದನದಲ್ಲಿ ಉತ್ತರವನ್ನ ನೀಡಿದಾಗ ಸಂಸದರಿಗೆ ಸಚಿವರ ಉತ್ತರದ ಬಗ್ಗೆ ಪುನಃ ಪ್ರಶ್ನೆ ಕೇಳುವಂತ ಅವಕಾಶ ಸಿಗುತ್ತೆ. ಈ ಉತ್ತರದ ಮೇಲಿನ ಪ್ರಶ್ನೆಗಳನ್ನ ತಪ್ಪಿಸ್ಲಿಕ್ಕಾಗಿನೇ ಲಿಖಿತ ಉತ್ತರಗಳನ್ನ ನೀಡಲಾಗುತ್ತೆ. ಪ್ರಶ್ನೋತ್ತರ ಅವಧಿಯಲ್ಲಿಯೂ ಕೂಡ ಸರ್ಕಾರ ಹೇಗೆ ತಪ್ಪಿಸಿಕೊಳ್ಳುವಂತ ಉತ್ತರಗಳನ್ನ ನೀಡ್ತಾ ಇದೆ ಅನ್ನೋದನ್ನ ಇಲ್ಲಿ ಪರಿಣಿತರು ಗಮನಿಸಿದ್ದಾರೆ. ಸರ್ಕಾರಕ್ಕೆ ಸತ್ಯಗಳು ಬೇಡಾಗಿವೆ. ಯಾವ ವಿಷಯ ನಿಜವಾಗಿಯೂ ಚರ್ಚೆ ಆಗಬೇಕೋ ಅದು ಸರ್ಕಾರಕ್ಕೆ ಬೇಕಾಗಿಲ್ಲ. ಅದಕ್ಕಾಗಿಯೇ ಜಯರಾಮ್ ರಮೇಶ್ ಅವರು ಬಹಳ ಕಟುವಾಗಿಯೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರು ಸದನದ ಚರ್ಚೆಗಳಲ್ಲಿ ನಿಯಮಿತವಾಗಿ ಭಾಗವಹಿಸೋದಿಲ್ಲ, ಅವರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದಿಲ್ಲ, ಆದರೆ ಪ್ರತಿ ಅಧಿವೇಶನದಲ್ಲಿ ಸದನದ ಹೊರಗೆ ಹೇಳಿಕೆಗಳನ್ನು ನೀಡುತ್ತಾರೆ ಅಂತ ಜಯರಾಮ್ ರಮೇಶ್ ಅವರು ಹೇಳಿದ್ದಾರೆ. ಸರ್ಕಾರ ಒಂದೇ ಮಾತರಂನ 150ನೇ ವಾರ್ಷಿಕೋತ್ಸವದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಯಸ್ತಾ ಇದೆ ಅಂತ ಜಯರಾಮ್ ರಮೇಶ್ ಅವರು ಹೇಳಿದ್ದಾರೆ. ವಿರೋಧ ಪಕ್ಷ SIR ಬಗ್ಗೆ ಚರ್ಚೆಗೆ ಒತ್ತಾಯ ಮಾಡ್ತಾ ಇದೆ. ಇಲ್ಲಿ ಎರಡನ್ನು ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಒಂದೇ ಮಾತ್ರ ಹೆಸರಿನಲ್ಲಿ ಭಾವನೆಗಳನ್ನ ಹುಟ್ಟಾಕ್ಲಾಗತ್ತೆ, ಐತಿಹಾಸಿಕ ಸಂಗತಿಗಳನ್ನ ಇಲ್ಲಿ ಮುಂದೆ ತರಲಾಗತ್ತೆ, ಮತ್ತೆ SIR ಬಗ್ಗೆ ಪ್ರಶ್ನೆಗಳನ್ನ ತಪ್ಪಿಸೋದಕ್ಕೆ ಇನ್ನು ಏನೇನೋ ನೆಪಗಳನ್ನ ಹುಡುಕ್ಲಾಗತ್ತೆ. ಹಾಗಾದ್ರೆ SIR ಕುರಿತ ಚರ್ಚೆಯನ್ನ ತಪ್ಪಿಸೋದಕ್ಕೆ ಅಂತಾನೆ ಒಂದೇ ಮಾತ್ರಮನ್ನ ಇಲ್ಲಿ ಗುರಾಣಿಯಾಗಿ ಬಳಸಲಾಗ್ತಾ ಇದೆಯಾ? SIR ಬಗ್ಗೆ ಜುಲೈನಿಂದಾನು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಹೀಗಿರುವಾಗ ಸಂಸತ್ತಿನಲ್ಲಿ ಯಾಕಿದ್ರ ಚರ್ಚೆ ಇರಬಾರ್ದು? ವಿರೋಧ ಪಕ್ಷ ಸಂಸತ್ ಕಲಾಪಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ ಅನ್ನುವಂಥ ನೆಪವನ್ನು ತೆಗೆಯಲಾಗುತ್ತೆ. ಇಲ್ಲಿನ ಮಡಿಲ ಮೀಡಿಯಾ ಇಂಥ ಅಭಿಪ್ರಾಯವನ್ನು ಸೃಷ್ಟಿಸಿ ಸರ್ಕಾರದ ತುತ್ತೂರಿಯನ್ನು ಬಾರಿಸುತ್ತವೆ. ಸರ್ಕಾರ ಚರ್ಚೆಗಳನ್ನು ಯಾಕೆ ನಡೆಸೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನ ಇಲ್ಲಿನ ಮಡಿಲ ಮೀಡಿಯಾಗಳು ಕೇಳೋದಿಲ್ಲ. ಪ್ರಧಾನಿ ಮೋದಿ ಸಂಸತ್ತಿನಲ್ಲಿ ಉತ್ತರಿಸಿದಂಥ ಒಂದು ಕೊನೆಯ ಪ್ರಶ್ನೆ ಯಾವುದು ಅಂತ ಮಡಿಲ ಮೀಡಿಯಾ ಹೇಳುತ್ತಾ? 971 ಕೋಟಿ ರೂಪಾಯಿ ಸುರಿದು ಹೊಸ ಸಂಸತ್ ಭವನವನ್ನು ನಿರ್ಮಾಣ ಮಾಡಲಾಯಿತು, ಬಹಳ ವೈಭವದಿಂದ ಅದನ್ನು ಉದ್ಘಾಟಿಸಲಾಯಿತು. ಆದರೆ ಅದೇ ಸಂಸತ್ ಭವನದಲ್ಲಿ ಸಂಸತ್ತು ಕಾರ್ಯನಿರ್ವಹಿಸದೇ ಇರೋದಕ್ಕೆ ಕಾರಣ ವಿರೋಧ ಪಕ್ಷ ಅಂತ ಪದೇ ಪದೇ ದೂಷಿಸಲಾಗುತ್ತೆ. ಹಾಗಾದ್ರೆ ಚರ್ಚೆ ಮಾಡಬೇಕಾದಂಥ ಹೊಣೆಗಾರಿಕೆ ಸರ್ಕಾರಕ್ಕಿಲ್ವಾ? ಒಮ್ಮತವನ್ನು ತಲುಪೋದಕ್ಕೆ ಸಾಧ್ಯ ಆಗದೇ ಇದ್ರೆ ಸರ್ಕಾರ ವಿಫಲ ಆಗಿದೆ ಅಂತಾನೆ ಅರ್ಥ. ಸರ್ಕಾರ ವಿಫಲ ಆಗ್ತಾ ಇದೆ ಅಂತ ಅಂದ್ರೆ ಸಂಸತ್ತಿನ ಅಧಿವೇಶನ ಮೊಟಕುಗೊಳಿಸಬೇಕು ಅಂತ ಅಲ್ಲ. ಸರ್ಕಾರ ಸಂಸತ್ತಿನಲ್ಲಿ ನಿಂತು ವಿರೋಧ ಪಕ್ಷಗಳಿಗೆ ಉತ್ತರ ನೀಡೋದನ್ನು ತಪ್ಪಿಸ್ತಾ ಇದೆಯಾ? ಮೋದಿ 12 ವರ್ಷಗಳಲ್ಲಿ ಒಂದೇ ಒಂದು ನೇರ ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ. ಈ ಮಡಿಲ ಮೀಡಿಯಾ ಪ್ರಶ್ನೆಗಳನ್ನು ಕೇಳೋದಿಲ್ಲ. ವಿಪಕ್ಷಗಳ ಸಂಸದರು ಸರ್ಕಾರವನ್ನು ಪ್ರಶ್ನೆ ಮಾಡಬಹುದಾದಂತಹ ಕೊನೆಯ ವೇದಿಕೆ ಸಂಸತ್ತು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಮತ್ತೆ ಸರ್ಕಾರ ಅವಕ್ಕೆಲ್ಲ ಉತ್ತರ ನೀಡಬೇಕು. ಆದರೆ ಈ ಸರ್ಕಾರ ಸಂಸದ ಡೆರೆಕ್ ಒಬ್ರೇನ್ ಅವ್ರು ಹೇಳೋ ಹಾಗೆ ಪಾರ್ಲಿಮೆಂಟರಿ ಫೋಬಿಯಾಕ್ಕೆ ಒಳಗಾಗಿದೆಯಾ? ಸರ್ಕಾರಕ್ಕೆ ಸಂಸತ್ತು ಅಂತ ಅಂದ್ರೆ ಭಯನ. ಮೇ ತಿಂಗಳಲ್ಲಿ ಆಪರೇಷನ್ ಸಿಂಧೂರ್ ಮತ್ತೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸರ್ಕಾರವನ್ನು ಬೆಂಬಲಿಸೋದಕ್ಕೆ ಸಂಸತ್ತಿನ ವಿದೇಶ ಅಧಿವೇಶನವನ್ನ ಕರಿಬೇಕು ಅಂತ ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಿದ್ವು. ಆದರೆ ವಿಶೇಷ ಅಧಿವೇಶನವನ್ನ ಕರೀಲೇ ಇಲ್ಲ. ಮತ್ತೆ ಮುಂಗಾರು ಅಧಿವೇಶನವನ್ನ 47 ದಿನಗಳ ಮುಂಚಿತವಾಗಿ ಘೋಷಣೆ ಮಾಡಲಾಯಿತು. ಈ ಬಾರಿ ಚಳಿಗಾಲದ ಅಧಿವೇಶನವನ್ನ 22 ದಿನಗಳ ಮುಂಚಿತವಾಗಿ ಘೋಷಣೆ ಮಾಡಲಾಯಿತು. ಸರ್ಕಾರ ಸ್ವಂತ ಇಚ್ಛೆಯಿಂದ ವಿಶೇಷ ಅಧಿವೇಶನವನ್ನ ಕರೆದಿದ್ರೆ ಏನಾಗ್ತಾ ಇತ್ತು? ವಿರೋಧ ಪಕ್ಷದ ಕೋರಿಕೆಯ ಮೇರೆಗೆ ಒಮ್ಮೆ ವಿಶೇಷ ಅಧಿವೇಶನವನ್ನು ಕರೆಯಬಹುದಾಗಿತ್ತಲ್ವಾ? ಸಂಸತ್ತಿನ ಇತಿಹಾಸದಲ್ಲೇ 9 ವಿಶೇಷ ಅಧಿವೇಶನಗಳನ್ನು ಕರೆಯಲಾಗಿದೆ. ಮೋದಿ ಸರ್ಕಾರದ ಅವಧಿಯಲ್ಲಿ 3 ವಿಶೇಷ ಅಧಿವೇಶನಗಳನ್ನು ಕರೆಯಲಾಗಿದೆ. ಆದರೆ ಅದು ಆಪರೇಷನ್ ಸಿಂಧೂರ್ ಕುರಿತು ಚರ್ಚೆಯಾಗಿ ತಯಾರಾಗಲಿಲ್ಲ. ಈಗ ಅಧಿವೇಶನದ ಮೊದಲ ದಿನ SIR ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಸಮಯವನ್ನು ನಿಗದಿಪಡಿಸೋದಿಲ್ಲ. ಈ ಬಾರಿ 13 ಮಸೂದೆಗಳಲ್ಲಿ 10 ಮಸೂದೆಗಳನ್ನು ಸಂಸದೀಯ ಸ್ಥಾಯಿ ಸಮಿತಿ ಪರಿಶೀಲಿಸಿಲ್ಲ. ಮಸೂದೆಗಳನ್ನು ಈ ರೀತಿ ಅಂಗೀಕರಿಸಿದ್ರೆ ಸಂಸತ್ತಿನ ಉದ್ದೇಶನಾದರೂ ಏನು? ಹಾಗಾದ್ರೆ ಇದು ಮೋದಿ ಸರ್ಕಾರದ ಹೊಸ ನಾಟಕನಾ? ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ. 1952ರಿಂದ 1957ರ ಅವಧಿಯಲ್ಲಿ ಲೋಕಸಭೆ ವರ್ಷಕ್ಕೆ ಸರಾಸರಿ 135 ದಿನಗಳ ಕಾಲ ಸಭೆಯನ್ನು ಸೇರಿತು. ಆದರೆ 2019ರಿಂದ 2024ರ ಅವಧಿಯಲ್ಲಿ ಲೋಕಸಭೆ ಒಂದು ವರ್ಷಕ್ಕೆ ಸರಾಸರಿ 55 ದಿನಗಳು ಮಾತ್ರನೇ ಸಭೆ ಸೇರಿತ್ತು. 135 ದಿನಗಳಿಂದ ಈಗ ಅಧಿವೇಶನ 55 ದಿನಗಳಿಗೆ ಇಳಿದಿದೆ. ಮತ್ತೆ ಈಗಿನ ಅಧಿವೇಶನ ಕೇವಲ 15 ದಿನಗಳಿಗೆ ಮಾತ್ರನೇ ಸೀಮಿತ ಆಗಿದೆ. 17ನೇ ಲೋಕಸಭೆಯಲ್ಲಿ 35% ಮಸೂದೆಗಳನ್ನು 1 ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಚರ್ಚೆ ಮಾಡಲಾಯಿತು. ರಾಜ್ಯಸಭೆಯಲ್ಲಿ 34% ಮಸೂದೆಗಳನ್ನು 1 ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಅಂಗೀಕರಿಸಲಾಯಿತು. 15ನೇ ಲೋಕಸಭೆಯಲ್ಲಿ 2009ರಿಂದ 2014ರ ಅವಧಿಯಲ್ಲಿ 26% ಮಸೂದೆಗಳನ್ನು ಅರ್ಧ ಗಂಟೆಗಿಂತಲೂ ಕಡಿಮೆ ಅವಧಿಯಲ್ಲಿ ಅಂಗೀಕರಿಸಲಾಯಿತು.
16ನೇ ಲೋಕಸಭೆಯಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬಂದರೂ ಕೂಡ ಅರ್ಧ ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ 6% ಮಸೂದೆಗಳ ಅಂಗೀಕಾರ ಆದವು. ಇದು ಇವತ್ತಿನ ಸಂಸತ್ತಿನ ಸ್ಥಿತಿ. ಸಂಸತ್ತು ಯಾಕೆ ಅಷ್ಟು ಆತುರದಲ್ಲಿದೆ? ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 14ನೇ ಲೋಕಸಭೆಯಲ್ಲಿ 60% ಮಸೂದೆಗಳನ್ನು ಅಂಗೀಕರಿಸುವ ಮೊದಲು ಸಂಸದೀಯ ಸ್ಥಾಯಿ ಸಮಿತಿಗೆ ಕಳಿಸಲಾಯಿತು. 15ನೇ ಲೋಕಸಭೆಯಲ್ಲಿ ಇದು ಮತ್ತಷ್ಟು ಹೆಚ್ಚಾಯಿತು. ಅಂಗೀಕಾರ ಆಗೋ ಮೊದಲು 71% ಮಸೂದೆಗಳನ್ನು ಸಂಸದೀಯ ಸಮಿತಿಗಳಿಗೆ ಕಳಿಸಲಾಯಿತು. ಆದರೆ 16ನೇ ಲೋಕಸಭೆಯಲ್ಲಿ 2014ರಿಂದ 2019 ಅವಧಿಯಲ್ಲಿ 25% ಮಸೂದೆಗಳನ್ನು ಮಾತ್ರನೇ ಸ್ಥಾಯಿ ಸಮಿತಿಗಳಿಗೆ ಕಳಿಸಲಾಯಿತು. ಮತ್ತು 17ನೇ ಲೋಕಸಭೆಯಲ್ಲಿ ಕೇವಲ 16% ಮಸೂದೆಗಳನ್ನು ಸ್ಥಾಯಿ ಸಮಿತಿ ಕಳಿಸಲಾಯಿತು. ಕಾನೂನು ರಚನೆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದು ಸಂಸದರ ಕೆಲಸ. ಆದರೆ ಅವರ ಸ್ವತಂತ್ರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಹೆಚ್ಚು ನಿರ್ಬಂಧಿತ ಆಗ್ತಾ ಇದೆ ಮತ್ತು ಕಡಿಮೆ ಆಗ್ತಾ ಇದೆ. ವಿರೋಧ ಪಕ್ಷ ನಾಟಕ ಮಾಡ್ತಾ ಇದೆ ಅಂತ ಇವ್ರು ಹೇಳ್ತಾರೆ ಅನ್ನೋದಾದ್ರೆ ಮತ್ತೆ ಸರ್ಕಾರ ಏನು ಮಾಡ್ತಾ ಇದೆ? ಇಲ್ಲಿ ಸಂಸದರು ಜನರ ಧ್ವನಿಯಾಗೋದು ಕಡಿಮೆ ಆಗುತ್ತೆ, ಪಕ್ಷಕ್ಕೆ ಹೆಚ್ಚು ಅಧೀನರಾಗಿದ್ದಾರೆ ಅಂತ ಮನೀಶ್ ತಿವಾರಿ ಅವರು ಬರೆದಿದ್ದಾರೆ. ಸಂಸತ್ತಿನ ಅಧಿವೇಶನ ಕೇವಲ 15 ದಿನಗಳಿಗೆ ಮಾತ್ರನೇ ಸೀಮಿತ ಆದಾಗ ಈ ಸಂಸತ್ತಿನ ಅರ್ಥ ಏನು ಹಾಗಾದ್ರೆ? ವಿರೋಧ ಪಕ್ಷದ ನಾಯಕರು ಕೊನೆಯ ಪ್ರಯತ್ನವನ್ನ ಮಾಡ್ತಾ ಇರೋ ಹಾಗೆ ತೋರಿಸ್ತಾ ಇದೆ. ಈಗ ಬರೆಯೋದಿಕ್ಕೆ ಮತ್ತೆ ಮಾತನಾಡೋದಿಕ್ಕೆ ಅವಕಾಶಗಳು ಕೂಡ ಈಗ ಕಡಿಮೆ ಆಗ್ತಾ ಇರುವಾಗ ಅವರು ಜನರನ್ನ ತಲುಪೋದಿಕ್ಕೆ ಮತ್ತೆ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ತಿಳಿಸೋದಿಕ್ಕೆ ಹೇಗೆ ಸಾಧ್ಯ ಇದೆ? ದೇಶದ ಜನರು ಈ ಸಂಸತ್ತು ಅನ್ನೋದು ಎಷ್ಟು ಸಮಯ ನಡೆಯುತ್ತೆ ಅಥವಾ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲಾರರು ಅಂತ ಹೇಳೋ ಹಾಗಿಲ್ಲ. ಇವತ್ತು ಅವರಿಗೆ ಅದು ಮುಖ್ಯವಾಗದೇ ಇರಬಹುದು, ಆದರೆ ನಾಳೆ ಅದು ಖಂಡಿತವಾಗಿಯೂ ಮುಖ್ಯ ಆಗುತ್ತೆ. ದೆಹಲಿಯ ವಿಷಕಾರಿ ಗಾಳಿ ಜನರನ್ನ ನಿಧಾನವಾಗಿ ಕೊಲ್ತಾ ಇದೆ. ಅವರ ಶ್ವಾಸಕೋಶಗಳು ಇನ್ನೂ ಸಂಪೂರ್ಣವಾಗಿ ಹಾನಿಗೊಳಗಾಗಿಲ್ಲ, ಆದರೆ ಆ ವಿಷಗಾಳಿ ಅವ್ರ ಶ್ವಾಸಕೋಶವನ್ನು ಪ್ರವೇಶಿಸಿದೆ. 10 ವರ್ಷಗಳ ನಂತರ ವೈದ್ಯಕೀಯ ಚಿಕಿತ್ಸೆಗಾಗಿ ಜನರು ತಮ್ಮ ಮನೆಗಳನ್ನೇ ಮಾರಾಟ ಮಾಡಬೇಕಾಗಿ ಬರ್ಬೋದೇನೋ. ಆಗ ಅವರಿಗೆ ಸಂಸತ್ತಿನಲ್ಲಿ ವಾಯು ಮಾಲಿನ್ಯ ವಿಷಯವನ್ನ ಯಾಕೆ ಎತ್ತಲಿಲ್ಲ ಅನ್ನುವಂಥ ಪ್ರಶ್ನೆ ಕಾಡಬಹುದು. ಸಂಸತ್ತು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಅಸಡ್ಡೆಯನ್ನು ತೋರಿದಾಗ ಸಂಸತ್ತಿನ ಪಾತ್ರ ಮುಗಿದಿದೆ ಅಂತ ಅರ್ಥ ಅಲ್ಲ. ಒಂದು ದಿನ ಜನರಿಗೆ ಸಂಸತ್ತಿನ ಸತ್ಯ ಗೊತ್ತಾಗುವಾಗ ವಿರೋಧ ಪಕ್ಷಗಳು ಆಗಲೇ ನಾಶ ಆಗಿರತ್ವೆ, ಅಥವಾ ಹೆಸರಿಗಷ್ಟೇ ಅಂತಾನೆ ಕೆಲವು ಸಂಸದರು ಸದನದಲ್ಲಿ ಉಳಿತಾರೆ. ಸಂಸತ್ತು ಅಧಿವೇಶನದಲ್ಲಿದ್ದರೆ ಜನರಿಗೆ ಹೆಚ್ಚಿನ ಪ್ರಯೋಜನ ಆಗುತ್ತೆ. ಮತ್ತು ಸಂಸತ್ತಿನಲ್ಲಿ ತಮ್ಮ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ ಅಂತ ಜನರಿಗೆ ತೋರಿಸೋದಕ್ಕೆ ಸಂಸದರಿಗೆ ಅವಕಾಶ ಸಿಗುತ್ತೆ. ಸಂಸದರ ಕೆಲಸನೇ ಸಂಸತ್ತಿಗೆ ಹೋಗಿ ಪ್ರಶ್ನೆಗಳನ್ನು ಎತ್ತೋದು, ಮತ್ತು ಸರ್ಕಾರದಿಂದ ಪದೇ ಉತ್ತರಗಳನ್ನು ಕೇಳೋದು, ಮತ್ತು ಪ್ರಮುಖ ಸಂಸ್ಥೆಗಳ ಜವಾಬ್ದಾರಿಯನ್ನು ನಿರ್ಧಾರ ಮಾಡೋದು. ಆದರೆ ಅದು ಯಾಕೆ ಈಗ ಸಾಧ್ಯ ಆಗ್ತಾ ಇಲ್ಲ? ಪ್ರತಿಪಕ್ಷಗಳು ಚರ್ಚೆಗೆ ಒತ್ತಾಯ ಮಾಡೋದನ್ನೇ ನಾಟಕ ಅಂತ ಹೇಳುವಂಥ ಪ್ರಧಾನಿ ಹವಾಮಾನವನ್ನು ಆನಂದಿಸಬೇಕು ಅಂತ ವ್ಯಂಗ್ಯಾಡಿದ್ದಾರೆ. ದೆಹಲಿಯಲ್ಲಿ ಗಾಳಿ ವಿಷಕಾರಿಯಾಗಿದ್ದು ಜನರು ಅನಾರೋಗ್ಯಕ್ಕೊಳಗಾಗ್ತಾ ಇರುವಾಗ ಪ್ರಧಾನಿ ಮೋದಿ ಅವರು ಹವಾಮಾನವನ್ನು ಆನಂದಿಸಿ ಅಂತ ಹೇಳಿದ್ದಾರೆ. इस नई पीढ़ी के अनुभव सदन के माध्यम से राष्ट्र को भी लाभान्वित करेंगे और इसलिए मेरा आग्रह रहेगा कि हम इन चीजों को गंभीरता से लें. ड्रामा करने के लिए जगह बहुत होती है, जिसको करना है करते रहें. यहां ड्रामा नहीं, डिलीवरी होनी चाहिए. नारे के लिए भी जितने नारे बुलवाने हैं वो पूरा देश खाली पड़ा है. जहां पराजित होकर के आए वहां बोल चुके हो, जहां अभी पराजय के लिए जाने वाले हो वहां भी बोल दीजिए. लेकिन यहां तो नारे नहीं, नीति पर बल देना चाहिए और वो आपकी नियत होनी चाहिए. ಒಂದು ಸೂಕ್ಷ್ಮತೆನೇ ಇಲ್ಲದ ಮನಸ್ಥಿತಿಗೆ ಈ ಸರ್ಕಾರ ಯಾವತ್ತು ಬಂದು ಮುಟ್ತು? ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.